ನಮಸ್ಕಾರ. ಸಂಗಮ್ ಟ್ರಸ್ಟು ಕಳೆದ 4 ವರ್ಷಗಳಿಂದ ಬಳ್ಳಾರಿನಲ್ಲಿ ಸಾಹಿತ್ಯ ಚಟುವಟಿಕೆಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಸೊ ಬಳ್ಳಾರಿ ಜಿಲ್ಲೆಯಲ್ಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಸದಾ ಬೆನ್ನೆಲುಬನ್ನಾಗಿ ಮಾಧ್ಯಮ ಮಿತ್ರರೆಲ್ಲ ಸಹಕಾರ ಮಾಡ್ತಾ ಬಂದಿದ್ದೀರಿ. 2022ರಲ್ಲಿ ನಾವು ವಿಶ್ವಕವಿ ಸಮ್ಮೇಳನವನ್ನು ಬಳ್ಳಾರಿಯಲ್ಲಿ ಆಯೋಜನೆ ಮಾಡಿದ್ವಿ. ಸುಮಾರು 17 ದೇಶದ ಕವಿಗಳು ಮತ್ತು ಒಂದು 25 ರಾಜ್ಯದ ಕವಿಗಳು ಮತ್ತು ಕನ್ನಡದ ಎಲ್ಲ ಕವಿಗಳನ್ನು ಸೇರಿಸಿ ಒಂದು ಭಾಳ ದೊಡ್ಡ ಬೃಹತ್ ಮಟ್ಟದ ಒಂದು ಕಾರ್ಯಕ್ರಮವನ್ನು ಬಳ್ಳಾರಿಗೆ ಒಂದು ವಿಶ್ವಮಟ್ಟದ ಲೇಖಕರನ್ನು ಕರೆಸುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಕಾರ್ಯಕ್ರಮ ಮಾಡಿದ್ವಿ. ಭಾಳ ದೊಡ್ಡ ಕಾರ್ಯಕ್ರಮ. ಅಂಥ ಕಾರ್ಯಕ್ರಮ ಪ್ರತಿ ವರ್ಷ ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ ಮತ್ತು ಅದು ಭಾಳ ದೊಡ್ಡ ಮಟ್ಟದ ಕಾರ್ಯಕ್ರಮ ಆದ್ದರಿಂದ ಅದನ್ನು 4-5 ವರ್ಷಗಳಿಗೆ ಒಂದು ಸಲ ಮಾಡೋಣ ಅಂಥೇಳಿ ಆಲೋಚನೆ ಮಾಡಿ ಬಟ್ ಈ ಸಂಗಮ್ ಚಟುವಟಿಕೆಗಳನ್ನು ನಾವು ನಿತ್ಯ ಜೀವಂತವಾಗಿಡಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ವರ್ಷ 2022ರಲ್ಲೇ ಸಮ್ಮೇಳನದಲ್ಲಿ ಒಂದು ಸಂಗಮ್ ಸಾಹಿತ್ಯ ಪುರಸ್ಕಾರ ಅಂತೇಳಿ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ವಿ. 25,000 ರೂಪಾಯಿ ನಗದು ಮತ್ತು ಒಂದು ಫಲಕ ಅದನ್ನು ಕೊಡ್ತಾ ಬಂದ್ವಿ. ಕೊಟ್ಟಿವಿ. ಅದಾದ ನಂತರ ಪ್ರತಿ ವರ್ಷವೂ ಕೂಡ ಈ ಒಂದು ಸಾಹಿತ್ಯ ಪುರಸ್ಕಾರ ಕಾರ್ಯಕ್ರಮವನ್ನು ನಾವು ಮುಂದುವರಿಸೋಣ ಅನ್ನೋ ಒಂದು ಉದ್ದೇಶದಿಂದ ಪ್ರತಿ ವರ್ಷ ಬೇರೆ ಬೇರೆ ಪ್ರಕಾರಗಳಿಗೆ ಕಾವ್ಯ, ಕತೆ, ಕಾದಂಬರಿ, ಅದಾದಮೇಲೆ ಮತ್ತೀಗ ಕಾವ್ಯಕ್ಕೆ ನಾವು ಕೊಡ್ತಾ ಇದ್ದೀವಿ. ಈ ವರ್ಷ 2022ರಿಂದ 2025ರವರೆಗೆ ಅಂದರೆ 3 ವರ್ಷಗಳ ಅವಧಿಯಲ್ಲಿ ಪ್ರಕಟಗೊಂಡಂತಹ ಕಾವ್ಯ ಸಂಕಲನಗಳನ್ನು ನಾವು ಆಹ್ವಾನ ಮಾಡಿದ್ದೀವಿ. ಸುಮಾರು 160ಕ್ಕೂ ಹೆಚ್ಚು ಕವನ ಸಂಕಲನಗಳು ಈ ನಮ್ಮ ಪ್ರಶಸ್ತಿಗೆ ಅರ್ಜಿಗೆ ಬಂದಿದ್ದವು. ಅದಾದಮೇಲೆ ಅದನ್ನು ಅಂತಿಮ 30ರ ಹಂತಕ್ಕೆ ಒಂದು ಪರಿಶೀಲನಾ ಸಮಿತಿ ಮಾಡುತ್ತೆ. ಅದಾದಮೇಲೆ 30ರಿಂದ 10 ಮತ್ತು 10ರಿಂದ 5 ಈ ಕೊನೆಗೆ ಅಂತಿಮವಾಗಿ ಇದೇ ಮೇ 2026 ಮೇ 9 ಮತ್ತು 10ರಂದು 2 ದಿನಗಳ ಕಾರ್ಯಕ್ರಮ ನಾವೇನು ಈ ಪುರಸ್ಕಾರ ಮಾಡುವ ಜೊತೆಗೇ ಒಂದು ವಿಚಾರ ಸಂಕಿರಣವನ್ನು ಕೂಡ ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ 2 ದಿನಗಳ ವಿಚಾರ ಸಂಕಿರಣವನ್ನು ಪ್ರತಿ ವರ್ಷ ನಾವು ಮಾಡ್ಕೊಳ್ತಾ ಬರ್ತಾಯಿದ್ದೀವಿ. ಈ ವರ್ಷದ ವಿಶೇಷ ಏನಂತಂದರೆ ನಾವು ಈ ವರ್ಷದೊಂದು ದ್ರಾವಿಡ ಬಳಗ ಸರಣಿ ಅಂತ ಒಂದು ಆರಂಭ ಮಾಡ್ತಾಯಿದ್ದೀವಿ. ಅಂದರೆ ನಮಗೆ ಒಂದು ಸಾಹಿತ್ಯಕ್ಕೆ ಒಂದು ಯಾವುದೇ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇರೋದಿಲ್ಲ. ಆದರೆ ವಿಶೇಷವಾಗಿ ಒಂದು ಉತ್ತರ ಭಾರತದ ಭಾಷೆಗಳು ಮತ್ತು ದಕ್ಷಿಣ ಭಾರತದ ಭಾಷೆಗಳಂತೇಳಿ ನಾವು ನೋಡ್ಕೊಂಡಾಗ ನಮ್ಮ ದಕ್ಷಿಣದ ಏನು ದ್ರಾವಿಡ ಭಾಷೆಗಳೇನಿದಾವಲ್ಲ ತುಂಬ ಒಂದು ಕೊಡುಕೊಳ್ಳುವಿಕೆ ಇದೆ. ಒಂದು ಭಾಷೆಯ ರಚನೆ ದೃಷ್ಟಿಯಿಂದ ಮತ್ತು ಸಾಹಿತ್ಯದ ರಚನೆಯ ದೃಷ್ಟಿಯಿಂದ ತುಂಬ ಸಾಮ್ಯತೆಗಳು ಇದೆ. ಅದನ್ನೆಲ್ಲವನ್ನು ಕೂಡ ಒಂದು ಚರ್ಚೆ ಮಾಡಬೇಕು ಮತ್ತು ನಮ್ಮ ಈ ದಕ್ಷಿಣ ಭಾಷೆಗಳೆಲ್ಲವನ್ನು ಕೂಡ ಒಂದು ವ್ಯಾಪ್ತಿಗೆ ತರಬೇಕು ಅನ್ನೋ ಉದ್ದೇಶವೇ ನಮ್ಮ ಸಂಗಮ್ ಟ್ರಸ್ಟಿನ ಉದ್ದೇಶ. ಸಂಗಮ್ ಅನ್ನುವ ಉದ್ದೇಶ ಅದು ಶುರುವಾಗಿದೆ ಈ ಹಿನ್ನೆಲೆಯಲ್ಲಿ. ಎಲ್ಲ ಭಾಷೆಗಳ ಸಂಗಮ, ಎಲ್ಲ ಕಲೆಗಳ ಸಂಗಮ ಮತ್ತು ಎಲ್ಲ ಒಂದು ವಿಚಾರಧಾರೆಗಳ ಒಂದು ಸಂಗಮ ಅನ್ನೋ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡೋಕ್ಕೋಸ್ಕರ ಇದನ್ನು ನಾವು ಮಾಡಿದ್ವಿ. ಈ ವರ್ಷ ಕನ್ನಡ ತೆಲುಗು ನುಡಿ ಬಾಂಧವ್ಯ ಅಂತೇಳಿ ಇದು ಬಳ್ಳಾರಿ ಅಂತ ಏನು ಪ್ರದೇಶ ಏನಿದೆ, ತೆಲುಗು ಏನು ಭಾಷೆ ಆಡುವಂಥ ಜನರಿರುವಂಥ ಈ ಪ್ರದೇಶದೊಳಗಡೆ ತೆಲುಗು ನುಡಿ ಕನ್ನಡದೊಂದಿಗೆ ಹೇಗೆ ಸಹಸಂಬಂಧವನ್ನು ಮತ್ತು ವೈರುಧ್ಯವನ್ನು ಹೊಂದಿದೆ ಅನ್ನೋದನ್ನು ಚರ್ಚೆ ಮಾಡಲಿಕ್ಕೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಒಂದು 35 ಜನ ಕವಿಗಳು ಬೇರೆ ಬೇರೆ ಗೋಷ್ಠಿಗಳಲ್ಲಿ ಭಾಗವಹಿಸಲಿಕ್ಕೆ ಬರ್ತಾ ಇದ್ದಾರೆ. 2 ದಿನಗಳ ಕಾಲ ಕಾರ್ಯಕ್ರಮ ಬಳ್ಳಾರಿಯ ಗುಗ್ಗಿರಟ್ಟಲ್ಲಿರ್ತಕ್ಕಂಥ ಜ್ಞಾನಾಮೃತ ಕಾಲೇಜಲ್ಲಿ ನಾವು ಮಾಡ್ತಾಯಿದ್ದೀವಿ. ಮತ್ತು ಕನ್ನಡದವರು ಕೂಡ ಕನ್ನಡ ಮತ್ತು ತೆಲುಗು ಎರಡೂ ಕೂಡ ಪ್ರತಿ ಗೋಷ್ಠಿಯಲ್ಲಿ ಇರ್ತಾರೆ. ಇದು ಒಟ್ಟಿಗೆ ನಮಗನ್ಸಿದ್ದೇನೆಂದರೆ ಇದನ್ನು ನಾವು ಮುಂದಿನ ತಲೆಮಾರಿಗೆ ದಾಟಿಸ್ಬೇಕು. ಬರೀ ನಾವೇ ಇದನ್ನು ನೋಡೋದಲ್ಲ, ನಮ್ಮ ಸ್ಥಳೀಯ ಹೊಸ ಲೇಖಕರಿಗೆ ಮತ್ತು ಸಂಶೋಧನಾರ್ಥಿಗಳಿಗೆ ಇದನ್ನು ಮುಟ್ಟಿಸ್ಬೇಕಂತೇಳಿ ನಾವು ಒಂದು ಗೂಗಲ್ ಫಾರ್ಮನ್ನು ಕ್ರಿಯೇಟ್ ಮಾಡಿದ್ವಿ. ಒಂದು 50 ಜನರನ್ನು ನಾವು ಏನು ಶಿಬಿರಾರ್ಥಿಗಳಾಗಿ ನಿಮ್ಗೆ ಇಷ್ಟ ಇದ್ದರೆ ಬನ್ನಿ, ನಿಮಗೆ ಊಟ ವಸತಿ, ಉಚಿತ ಊಟ ವಸತಿ ಕೊಟ್ಟು ನಿಮಗೆ ಕಾರ್ಯಕ್ರಮ ಸವಿಲಿಕ್ಕೆ ಅವಕಾಶ ಕೊಡ್ತೀವಿ ಅಂತೇಳಿ. ಅದಕ್ಕೆ ನಮಗೆ 100ಕ್ಕೂ ಹೆಚ್ಚು ಜನ ಸ್ಪರ್ಧಾರ್ಥಿಗಳು ನಮಗೆ ಬಂದರು. ನಮಗೆ ಇಲ್ಲ, ನಾವು ಕೇಳ್ತೀವಿ ಸಂಗಮಗೆ ಒಂದು ಒಳ್ಳೆಯ ರೆಪ್ಯುಟೇಷನ್ ಇದೆ, ಒಳ್ಳೆಯ ಗೋಷ್ಠಿಗಳಿರ್ತವೆ ಅಂತೇಳಿ. ಹಾಗಾಗಿ ಅವರೆಲ್ಲರನ್ನೂ ಕೂಡ ಒಳಗೊಂಡು ಮತ್ತು ಕರ್ನಾಟಕ ಮತ್ತು ಆಂಧ್ರದ 2 ರಾಷ್ಟ್ರಗಳೇನು, ತೆಲುಗಿನ 2 ರಾಷ್ಟ್ರಗಳಿದೆಯಲ್ಲ, ಎರಡನ್ನೂ ಒಳಗೊಂಡು 2 ದಿನಗಳ ಕಾಲ ಇಲ್ಲಿ ಜ್ಞಾನಾಮೃತದಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತೇಳಿ ಕೋರೋದಕ್ಕೆ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಹಾಂ ಸರ್. ಪದಗಳಿಂದ ಸಂಗಮ್ ಬೆಳೆದು ಬಂದ ರೀತಿ, ಅದಕ್ಕೆ ಬಂದಿರತಕ್ಕಂಥ ಟೀಕೆ ಅಥವಾ ಬಂದಿರತಕ್ಕಂಥ ಹೊಗಳಿಕೆ ತಿಂಗಳಿಗೆ ಎಲ್ಲವನ್ನು ನಾವು ತೂಗಿ ನೋಡಿ ನಾವು ಪ್ರತಿ ವರ್ಷ ಒಂದೊಂದು ಬದಲಾವಣೆ ತರ್ತಾ ಇದ್ದೀವಿ. ಯಾಕೆಂದರೆ ನಾವು ಮಾಡೋ ಕೆಲಸಗಳು ಜನರಿಗೆ ಇಷ್ಟವಾಗಬೇಕು. ಜನಗಳ ಎಲ್ಲ ಒಂದು ಟೀಕೆಗಳನ್ನು ನಾವು ಧನಾತ್ಮಕವಾಗಿ ಸ್ವೀಕರಿಸಿ ಮುಂದುವರಿತಾ ಇದ್ದೀವಿ. ನೀವು ಹೇಳಿದಂಗೆ ಸಮ್ಮೇಳನ ರೂಪಕ್ಕೆ ನಾವು ಬರಬೇಕು ಅಂದರೆ ಇನ್ನೂ ಹಂತ ತಲುಪಬೇಕು. ನಮ್ಮ ಲಿಮಿಟೇಷನ್ ಇದೆ.
ಬಟ್ ನಾವು ಮಾಡ್ತಾ ಇದ್ದೀವಿ, ಒಂದು ವಿಷಯ ಮಾಡ್ತಾ ಇದ್ದೀವಿ, ಇವಾಗ ಇದನ್ನೇ ಮುಂದುವರಿಸ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಇವಾಗ ಜ್ಞಾನಾಮೃತ ಕಾಲೇಜಲ್ಲಿ ಯಾಕೆ ಮಾಡ್ತಾ ಇದೀವಿ ಅಂದರೆ ನಮ್ಮ ಲಿಮಿಟೇಷನ್ ಇದೆ, ಹಂಗಾಗಿ ಮಾಡ್ತೀವಿ. ಮುಂದೆ ಹೊರಗಡೆ ಬರ್ತೀವಿ, ಹಂತ ಬೆಳೀತಾ ಹೋಗ್ತೀವಿ. ನಿಮ್ಮೆಲ್ಲ ಅನಿಸಿಕೆಗಳನ್ನು ನಾವು ತಗೊಂಡು ಮುಂದುವರಿತೀವಿ. ಒಂದು ನಾವು ಬಸ್ ವ್ಯವಸ್ಥೆ ಅಂತೂ ಮಾಡಿದ್ದೀವಿ ಸರ್. ಅಂದರೆ ಒಂದು ಬಸ್ ವ್ಯವಸ್ಥೆ ಮಾಡಿದ್ದೀವಿ. ಹೊಸ ಬಸ್ ಸ್ಟ್ಯಾಂಡಲ್ಲಿ ಟೈಮಿಂಗ್ಸ್ ಮಾಡಿಬಿಟ್ಟು ಯಾರು ಅಲ್ಲಿಂದ ಬರ್ತೀವಂತಂದರೆ ಬಳ್ಳಾರಿಯವರಿಗೆ ಮಾಡಿ, ಬಳ್ಳಾರಿಯವರಿಗೆ ಇಲ್ಲಿ ಅಂದರೆ ಲೋಕಲ್ಲ ಯಾರು ಬರ್ತಾರಂತಂದರೆ ಒಂದು ಬಸ್ಸು ಬೆಳಿಗ್ಗೆ 5 ಗಂಟೆಗೆ ಒಂದು ಮತ್ತು 7 ಗಂಟೆಗೆ ಒಂದು ಮತ್ತು 8:30ಗೆ ಒಂದು ಅಂತ ಪ್ಲ್ಯಾನ್ ಮಾಡ್ಕೊಂಡು ಯಾರಾದ್ರೂ ಆಸಕ್ತಿ, ಇದು ಸಮ್ಮೇಳನ ಅಂದರೆ ಒಂದು ವಿಚಾರ ಸಂಕಿರಣ ಆದ್ದರಿಂದ ಆಸಕ್ತರು ಬರೋರಂತೂ ನಮ್ಮ ಸಂಪರ್ಕ ಮಾಡ್ತಾರೆ. ಸಂಪರ್ಕ ಮಾಡಿದ್ರೆ ಅವ್ರನ್ನ ನಾವು ಶುಕ್ರವಾರ ನಾಳೆ ಸಂಜೆಯಿಂದ ಹಿಡಿದು ಮತ್ತು 3 ದಿವಸದವರೆಗೆ ಪಿಕಪ್ಪು ಡ್ರಾಪ್ ಏನೈತಲ್ಲ ಅದನ್ನು ನಾವು ಮತ್ತು ಅನಿವಾರ್ಯ ಒತ್ಕೊಂಡಿದ್ದೀವಿ. ಯಾಕಂದರೆ ವಸತಿ ಅಷ್ಟು ಜನಕ್ಕೆ ಒಂದೇ ಕಡೆ ವಸತಿ ನಾವು ನೋಡ್ಕೊಂಡಾಗ ಅದು ಟ್ರಾವೆಲಿಂಗ್ ಮಾತ್ರ ನಾವು ವ್ಯವಸ್ಥೆ ಮಾಡಲೇಬೇಕು. ಅದು ಜನರಿಗೆ ವ್ಯವಸ್ಥೆ ಕೊಡ್ತಾ ಇದ್ದೀವಿ ಸರ್.